ಪಾಪ ಈಗ ನಾವು ಪೊಲೀಸರ ಮೇಲೆ ಸುಮ್ಮನೆ ಏನಾರ No, I'm not blaming. ಎಲ್ಲ ಎಫರ್ಟ್ No, I'm not. ಇನ್ನೇನ್ ಮಾಡ್ಬೇಕು? I did not have any whisper letter. I did not whisper that. ಹೌದು. ಅದರ್ವೈಸ್ ಆಲ್ಸೋ ಒಳ್ಳೆ ಪೊಲೀಸ್ ಅಧಿಕಾರಿಗಳು ಅವರೊಬ್ರು ಎಷ್ಟೆಲ್ಲ ಕೆಲಸ ಮಾಡಿದ್ನಲ್ಲ. No, I am not blaming. Nor I am finding fault. We are telling. Yes. ಜನರು ನಿಮ್ದೊಂದೇ ಪ್ರಶ್ನೆ ಅಲ್ಲ, ಏನಿದೆ ಅಂದ್ರೆ ನಮ್ಗೆ ಬೇಕಾದಾಗ ಪೊಲೀಸರು ಸರಿಯಾಗಿ ಕೆಲಸ ಮಾಡ್ಲಿಲ್ಲ, ಹಿಂಗ ಮಾತಾಡೋದು ಲೂಸ್ ಮಾತಾಡೋದು. ಅವರೆಲ್ಲ ಬಹಳ ಪ್ರಯತ್ನ ಮಾಡ್ತಾರೆ, ಟೆನ್ಷನ್ ಕೆಲಸ ಮಾಡ್ತಾರೆ. ಅನೇಕ ರೋಗಗಳು ಬರ್ತಾ ಇದಾವ ಅವ್ರಿಗೆಲ್ಲ, ಪ್ರೆಷರ್ ಕೆಲಸ ಮಾಡೋದಕ್ಕೆ. ಇಷ್ಟೆಲ್ಲ ಮಾಡ್ಯಾರ ನೋಡ್ರಿ ಯಾವ ರೀತಿ ಇದೆ ಅನ್ನೋದು. ಎಷ್ಟು ಕೆಲಸ ಮಾಡ್ಯಾರ. ಬೇರೆ ನಿಮ್ದೇನ್ರ ಇನ್ನೊಂದೇನ್ರ ಒಂದು ದಾರಿ ಇತ್ತು ಅಂದ್ರೆ ಅದನ್ನ ಹೇಳಿ ನೋಡೋಣ, ಅದನ್ನು ಮಾಡ್ಸೋಣ. ಇಲ್ಲ ನಮ್ ಕಡೆ ಇರೋದೆಲ್ಲ ನಾವು ಡಿಸ್ಕ್ಲೋಸ್. One day Superintendent of Police sat with the family members. ನೀವು ಇನ್ನೊಂದ್ಸರಿ ಹೋಗಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕುತ್ಕೊಂಡು ಅವ್ರಿಗೆ ಸಮಾಧಾನ ಮಾಡಿ. ಅಂದ್ರೆ ನಿಮ್ ಮೇಲೆ ಬರೀ ಕ್ರಿಮಿನಲ್ಸ್ ಅನ್ನು ಹುಡುಕೋದು ಅಷ್ಟೇ ಅಲ್ಲ, ಒಂದು ಸಮಾಜದ ಸುವ್ಯವಸ್ಥೆಗೆ ಅನುಕೂಲ ಆಗೋ ರೀತಿ ನೀವು ಜನಸ್ನೇಹಿಯಾಗಿ ನಡ್ಕೋಬೇಕು. ನೀವು ನಡ್ಕೋತಾ ಇದ್ದೀರಿ. ಈಗ ನೀವು ಅವ್ರ ಜೊತೆ ಹೋಗಿ ಕುತ್ಕೊಂಡು ಒಂದು ಮಾತಾಡಿ ಒಂದು ಹೋಗಿ ಮಾತಾಡಿ, ಹಿಂಗೆಲ್ಲ ಮಾಡ್ತಾ ಇದ್ದೀವಿ, ಇಷ್ಟೆಲ್ಲ ಎಫರ್ಟ್ಸ್ ಆಗಿದೆ, ಏನೋ ಭಗವಂತನ ಕೃಪೆ ಇದ್ರೆ ಮುಂದೆ ನಮಗೇನೋ ಒಂದು ಫಲ ಸಿಗ್ತದೆ, ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ಕೊಂಡು ನೀವು ಅವ್ರಿಗೆ ಸ್ವಲ್ಪ ನೀವು ಹೋಗಿ ಅವ್ರ ಜೊತೆ ಸ್ವಲ್ಪ ಪ್ರೀತಿಯಿಂದ ಸ್ವಲ್ಪ ಅವ್ರಿಗೆ ಈ ತೊಂದರೆ ಅಲ್ಲ ಇದು. ಮಗಳು ಕಳ್ದಾಳೆ ಅಂದ್ರೆ ಏನ್ ಅನಿಸ್ತದೆ? ಒಂದ್ ದಿವ್ಸನೂ ಸರಿಯಾಗಿ ಊಟ ಮಾಡಕ್ಕಾಗಲ್ಲ, ಸರಿಯಾಗಿ ನಿದ್ದೆ ಮಾಡಕ್ಕಾಗಲ್ಲ. ಮಗು ಅದು, ಕುಟುಂಬದ ಒಂದು ಮಗು ಅದು. ಅಲ್ಲಿ ಹೋಗಿ ನೀವೇನೇನ್ ಮಾಡಿದಿರಿ ಅನ್ಕೊಂಡು ಅವ್ರಿಗೇನ್ ಅನ್ಕೋಬಾರ್ದು. ಅಂದ್ರೆ ಪೊಲೀಸರು ಏನು ಮಾಡ್ತಾ ಇಲ್ಲ ಅನ್ನೋ ಇಂಪ್ರೆಷನ್ ಅವ್ರಿಗೆ ಗ್ಯಾದರ್ ಆಗೋದು ಬೇಡ. ನಾವು ಕನ್ವಿನ್ಸ್ ಆಗಿದ್ದೀವಿ, ನೀವೆಲ್ಲ ಎಫರ್ಟ್ ಮಾಡ್ತಾ ಇದೀರಿ, ಅಲ್ಲಿ ಇನ್ನೂ ಎಫರ್ಟ್ ಸ್ಕೋಪ್ ಇರಬಹುದು. ಈ ಟೀಮ್ಸ್ ಜೊತೆ ಅವರು ನಮ್ ಜೊತೆನೆ ಬಂದಿದ್ದಾರೆ ಸ್ವಾಮಿ. when we find out the last location or last case ಅಲ್ಲಿ ಆಗಿರ್ಲಿಲ್ಲ, ಬಂದ ತಕ್ಷಣ ದೇ ಆರ್ ಆಲ್ಸೋ ರಶ್ಡ್ ಇಂಟು. ಆಮೇಲೆ ಅವರು ಯಲ್ಲಾಪುರದಲ್ಲಿ ಡೈಲಿ ಇದನ್ನ ಹೆಂಗ್ ಮಾಡ್ತಿದ್ದೆ ಮಾನಿಟರ್. ಸೊ ಡೈಲಿ ಐ ಮಾನಿಟರಿಂಗ್ ಬೈ ಮಾರ್ನಿಂಗ್ ಟು ಈವ್ನಿಂಗ್ ವಾಟ್ ಹ್ಯಾವ್ ಡನ್ ಅಂತ. ಸೊ ನೀವು ಅವ್ರ ಜೊತೆ ಹೋಗಿ ಒಂದ್ಸರಿ ಮಾತಾಡಿ, ಇನ್ನೊಂದು ಸ್ವಲ್ಪ ಟೈಮ್ ಕೊಡೋಣಂತೆ. ನೀವು ಮತ್ತೆ ಬೇರೆ ಎಲ್ಲ ಹೇಳಕ್ ಆಗಲ್ಲ, ಯಾಕಂದ್ರೆ ನಿಮ್ದು ಏನೋ ಪೊಲೀಸ್ ಆಂಗಲ್ ಇರ್ತದೆ, ಕೆಲವೊಂದು ಇಲ್ಲಿ ಹೇಳ್ದಂಗೆ ಇರ್ತದೆ, ಅದೆಲ್ಲ ಅರ್ಥ ಆಗ್ತದೆ ನಮ್ಗೆ. ಆಯ್ತಾ? ತುಂಬಾ ಹೇಳೋದ್ರಿಂದ ಮತ್ತೆ ನಾವು ಮಾಡೋ ಕೆಲಸಕ್ಕೆ ಅಡ್ಡ ಬರ್ಬೋದು. ಹಂಗಾಗಿ ಜಾಸ್ತಿ ಡಿಸ್ಕಷನ್ ಬೇಡ.